ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರಲ್ಲಿ ನೀರಿಗೆ ಅದೆಷ್ಟು ಬರೋ ಬಂದ್ಬಿಟ್ಟೈತ್ರಿ. ಬ್ಯಾಚುಲರ್ಸ್ ರೂಮಲ್ಲಿ ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ನನ್ನನ್ನು ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದಾ? ಹೌದು. ಓಕೆ, ಹೌದು. ಹೌದು. ಓಕೆ. ಹೌದು. ನೀರಿನ ಪ್ರಾಬ್ಲಮ್ ಅದೆಷ್ಟಪ್ಪ ಅಂದರೆ 3-4 ದಿನದಿಂದ ರೂಮಲ್ಲಿ ನೀರೇ ಬರ್ತಿಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ನೀರಿನ ಪ್ರಾಬ್ಲಮ್ ಯಾವ ಮಟ್ಟಿಗೆ ಬಂದ್ಬಿಟ್ಟಿದೆ ಅಂದರೆ ಗೈಸ್, ನಾವು ಊಟ ಮಾಡಿಬಿಟ್ಟು ಕೈ ತೊಳ್ಕೊಳ್ಳೋಕ್ಕೂ ಇಲ್ಲ ನೀರು. ಕೈ ತೊಳ್ಕೊಳ್ಳೋಕೆ ಬಿಡಿ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ತಿಕ್ಕ ತೊಳ್ಕೊಳ್ಳೋಕ್ಕೂ ನೀರಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವನೇನಪ್ಪ ಇಷ್ಟೊಂದು ನೀರಿನ ಸಮಸ್ಯೆ ಬಗ್ಗೆ ಹೇಳ್ತಾನೆ ಅನ್ಕೊಂಡ್ರೆ, ನಮ್ದೊಬ್ಬರದೆಲ್ಲ ಗೈಸ್. ಬೆಂಗಳೂರಲ್ಲಿರೋ ಆಲ್ಮೋಸ್ಟ್ ಬ್ಯಾಚುಲರ್ಸ್ ಪ್ರಾಬ್ಲಮ್ ಇದೆ. ನೀರಿನ ಪ್ರಾಬ್ಲಮ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ನಮ್ಮ ರೂಮಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ನಾವು ಮಾಡೋ ಕಾರ್ಯಗಳನ್ನ ಮಾಡಲೇಬೇಕಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏನೋ ಅಲ್ಲಿ ಇಲ್ಲಿ ಹೋಗಿ ನಮ್ಮ ಕಾರ್ಯಗಳನ್ನ ಮುಗಿಸಿ ಈಗಷ್ಟೇ ಬಂದು ರೂಮಿಗೆ ಬಂದು ರೆಡಿ ಆಗಬೇಕು ಗೈಸ್. ನಮ್ಮ ರೂಮಲ್ಲಿ ಏನೋ ನಾವು ದೊಡ್ಡ ವ್ಯಕ್ತಿಗಳ ಥಾಟ್ಸು ಅದು ಇದು ಎಲ್ಲ ಫಾಲೋ ಮಾಡಬೇಕಂತ ಅವ್ರದ್ದೆಲ್ಲ ಹಾಕೊಂಡಿದ್ವಿ ಗೈಸ್. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಅಬ್ದುಲ್ ಕಲಾಂ ಅವ್ರದ್ದು ದ ಬೆಸ್ಟ್ ಬ್ರೈನ್ಸ್ ಆಫ್ ದ ನೇಷನ್ ಮೇ ಫೌಂಡ್ ಆನ್ ದ ಲಾಸ್ಟ್ ಬೆಂಚಸ್ ಆಫ್ ದ ಕ್ಲಾಸ್ ರೂಮ್ ಅಂತ ಅಬ್ದುಲ್ ಕಲಾಂ ಅವ್ರು ಹೇಳಿದರೆ, ನಮ್ಮ ಸ್ವಾಮಿ ವಿವೇಕಾನಂದರ ರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಹೇಳಿದ್ದಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಬಟ್ ನಾವು ಏನು ಮಾಡ್ತಾ ಇದ್ದೀವಿ? ಏನಿಲ್ಲ ಗೈಸ್. ಸಂಜೆ ಮಳೆ ಆದ ನಂತರ ಗೈಸ್ ನಾವು ಬಿಸಿ ಬಜ್ಜಿ ತರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಬಜ್ಜಿ ನೋಡ್ಬೋದು ಗೈಸ್, ಬಿಸಿ ಬಜ್ಜಿ ಮಾಡ್ತಿದ್ದಾರೆ. ಒಂದು 50 ರೂಪಾಯಿ ಬಜ್ಜಿ ತೊಗೊಂಡು ಹೋಗೋಣ, ಹಂಗೆ ಹೋಗ್ಬಿಟ್ಟು ಊಟ ಮಾಡೋಣ. ಬನ್ನಿ ಗೈಸ್, ಬಜ್ಜಿ